ಸಮಾಜದ ಮುಖಂಡ ಶ್ರೀಧರ್ ಹಾಗೂ ಗೆಳೆಯರಿಂದ ಇಫ್ತಿಯಾರ್ ಕೂಟ. ಗಂಗಾವತಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ 23ನೇ ಚಲುವಾದಿ ಓಣಿಯಲ್ಲಿನ ಶ್ರೀಧರ್ ಹಾಗೂ ಸ್ನೇಹಿತರು ರಥದಲ್ಲಿದ್ದ ಮುಸ್ಲಿಂ ಸಮಾಜ ಬಾಂಧವರಿಗೆ ಇಫ್ತಿಯಾರ್ ಕೂಟವನ್ನ ರವಿವಾರದಂದು ಆಯೋಜಿಸಲಾಗಿತ್ತು. ವಾರ್ಡ್ನ 250ಕ್ಕೂ ಮುಸ್ಲಿಂ ಬಾಂಧವರು ಕೂಟದಲ್ಲಿ ಪಾಲ್ಗೊಂಡು ಭಾವೈಕ್ಯತೆಗೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಭಾವೈಕ್ಯ ಸಂಜೀವಿನಿ ಡಾಕ್ಟರ್ ಕೆಎಫ್ ಮುದ್ದಾಬಳ್ಳಿ ಮಾತನಾಡಿ, ಶ್ರೀಧರ್, ಶಿವು ಎಫ್, ರಾಘವೇಂದ್ರ, ಬಸವರಾಜ್ ಸೇರಿದಂತೆ ಇತರರು ಇಫ್ತಿಯಾರ್ ದಾಸೋಹದ ವ್ಯವಸ್ಥೆಯನ್ನ ಮಾಡುವುದರ ಮೂಲಕ ಭಾವೈಕ್ಯತೆಗೆ ಕಾರಣೀಭೂತರಾಗಿದ್ದಾರೆ. ನಮ್ಮವರು ಎಂಬ ಭಾವನೆ ಜಾತಿ, ಮತ, ಪಂಥ ಇವುಗಳೆಲ್ಲವಕ್ಕಿಂತ ಮಿಗಿಲಾಗಿದೆ ಎಂಬ ದಿವ್ಯ ಸಂದೇಶವನ್ನ ಹೇಳಿದರು. ಎಫ್ ರಾಘವೇಂದ್ರ ಮಾತನಾಡಿ, ಯಾವುದೇ ಧರ್ಮ, ಹಬ್ಬ, ಆಚರಣೆಗಳಿಗೆ ಪರಸ್ಪರ ಅನ್ಯೋನ್ಯವಾಗಿ ಆಚರಿಸಿದಾಗ ಮಾತ್ರ ಹಬ್ಬ ಅರ್ಥಪೂರ್ಣವಾಗಿ ವೆನಿಸುತ್ತದೆ. ಇಂತಹ ಗುಣಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡಾಗ ಮಾತ್ರ ಸುಖಿ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂಬ ಅಭಿಪ್ರಾಯವನ್ನ ತಿಳಿಸಿದರು. ವ್ಯವಸ್ಥಾಪಕ ಶ್ರೀಧರ್ ಚಲುವಾದಿ ಮಾತನಾಡಿ, ಹಬ್ಬದ ಪ್ರಯುಕ್ತ ವ್ರತಾಚರಣೆಯಲ್ಲಿ ಉಪವಾಸವನ್ನ ಹೊಂದಿದ ಸಮಾಜ ಬಾಂಧವರಿಗೆ ಅನ್ನ ಸಂತರ್ಪಣೆ ನಡೆಸುವುದು ನಮ್ಮ ಸೌಭಾಗ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗೆಳೆಯರಾದ ಶ್ರೀಧರ್, ಶಿವರಾಜ್, ಸುರೇಶ್ ಕರಡಿ, ಷಣ್ಮುಖ ಗಾಲಿ, ದುರ್ಗೇಶ್ ಪೂಜಾರಿ ಇನ್ನಿತರು ಸ್ನೇಹಿತರು ಉಪಸ್ಥಿತರಿದ್ದರು. ಭತ್ತದ ನಾಡು ಗಂಗಾವತಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಏನು ಭಾವಿಕವಾಗಿ ನಮ್ಮ ಸಹೋದರ ಆಗಿರ್ತಕ್ಕಂಥ ಶ್ರೀಧರ್ ಅವರು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ದೇವರವ್ರಿಗೆ ಆರೋಗ್ಯ ಕೊಡ್ಲಿ, ಆಮೇಲೆ ಎಲ್ಲರಿಗೂ ಕೂಡ ದೇವರ ಆರೋಗ್ಯ ಕೊಡ್ಲಿ. ಭಾವಿಕತೆಯನ್ನು ಮರೆದಿದ್ದಾರೆ. ಯಾಕಂದ್ರೆ ಎಲ್ಲಾ ಸಮಾಜಗಳು ಒಂದು, ಭಾರತ ಎಲ್ಲಾ ಸಮಾಜಗಳು ಸೇರಿ ಒಂದಾಗಿದೆ. ಹಾಗಾಗಿ ಈ ರಂಜಾನ್ ಹಬ್ಬದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹೇಳ್ತೇನೆ. ನನ್ನ ಹೆಸರು ಶಾಬ್ದಿನ್ ಅಂತ. ನಾವು ಪತ್ನಿವಾಡ ಚಲಾವಣೆಯವರು. ಇವತ್ತಿನ ದಿನ ಇಫ್ತಿಯಾರ್ ಕೂಟವನ್ನು ನಮ್ಮ ಮಿತ್ರರಾದ ಶ್ರೀಧರ್ ಅವರು ಹಮ್ಮಿಕೊಂಡಿದ್ದಾರೆ. ನಮ್ಮ ವಾರ್ಡಿನ ಪರವಾಗಿ ಅವರಿಗೆ ಎಲ್ಲರೂ ಶುಭ ಇದು ಮಾಡಿ. ನಾವು ಚಲಾವಣೆಯಿಂದ BR ಗೌಸ್ ಮಾತಾಡೋದು. ಇವತ್ತು ರಂಜಾನ್ ಹಬ್ಬದ ಇಫ್ತಿಯಾರ್ ಅನ್ನು ನಮ್ಮ ಶ್ರೀಧರ್ ಸ್ನೇಹಿತರು ಮಾಡಿದ್ದಾರೆ. ಅವರಿಗೆ ಎಲ್ಲ ಆರೋಗ್ಯದಿಂದ ಇರಲಿ ಅಂತೇಳಿ ನಾವೆಲ್ಲ ಬಯಸ್ತಿದ್ದೇವರಿಗೆ. ನಮಸ್ಕಾರ. 23ನೇ ವಾರ್ಡಿನ ಚಲುವಾದಿ ಓಣಿಯ ಶ್ರೀ ಶ್ರೀಧರ್ ಕಾಂಟ್ರಾಕ್ಟರ್ ಅವರು ಒಂದು ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮುಂಬರುವ ದಿನಗಳಲ್ಲಿ ಅವರು ಕನಸು ನನಸಾಗಬೇಕಂತ ಭಗವಂತನಲ್ಲಿ ಕೇಳುತ್ತಾ, ಈಗ ಮುಂದೆ ಅವರು ಯಾವುದೇ ಮನಸ್ಸು ಇದು ಮಾಡಿದ್ದಾರೆ ಅವರು ಪರಿಪೂರ್ಣ ಆಗ್ಬೇಕಂತ ದೇವರಲ್ಲಿ ಕೇಳ್ತಾರೆ.